ಓಂ ಘರ್ಮಾಸಮಂತಾತ್ ತ್ರಿವೃತಂ ವ್ಯಾಪತುಃ ತಯೋರ್ಜುಷ್ಟಿಂ ಮಾತರಿಶ್ವಾ ಜಗಾಮ ದಿವಸ್ಪಯೋ ದಿಧಿಷಾಣ ಅವೇಶನ್ ವಿದುರ್ದೇವಾಃ ಸಹಸಾಮಾನಮರ್ಕಂ. ಶ್ರೀ ಗುರುಭ್ಯೋ ನಮಃ. ಛಂದಸಾಂ ಋಷಭೇಣ ಭಗವತ ವ್ಯಾಸೇನ ಪ್ರಣೀತೆ ಶ್ರೀಮದ್ಭಾಗವತೆ ದ್ವಿತೀಯೇ ಸ್ಕಂಧೆ ನವಮೇ ಅಧ್ಯಾಯೇ ಅಥಾತಃ ಚತುರ್ಥಃ ಶ್ಲೋಕಃ. ಎರಡನೇ ಸ್ಕಂಧದ 9ನೇ ಅಧ್ಯಾಯದ 4ನೇ ಶ್ಲೋಕಃ ಇದಾನೀಂ ವ್ಯಾಖ್ಯಾಸ್ಯತೆ. ಪರೀಕ್ಷಿತ್ ರಾಜ ಯಾನ್ ಪ್ರಶ್ನಾನ್ ಪಪ್ರಚ್ಛ ತಾನ್ ಪ್ರಶ್ನಾನ್ ವ್ಯಾಕುರ್ವನ್ ಆಚಾರ್ಯಃ ಶುಕಃ ಭಗವತಃ ಮಾಯಾಂ ಇಚ್ಛಾಶಕ್ತಿಂ ಋತೆ ಜಡ ಪ್ರಕೃತಿಂ ಚೇತನ ಪ್ರಕೃತಿಂ ಚ ಋತೆ ಚಿದಾನಂದಾತ್ಮನಃ ಅಸ್ಯ ಜೀವಸ್ಯ ದೇಹ ದಾರಾಪತ್ಯಾದಿ ರೂಪಃ ಅರ್ಥಸಂಬಂಧಃ ನೈವ ಘಟೇತ. ಬಹುರೂಪಯ ಮಾಯಯ ಬದ್ಧೋಯಂ ಜೀವೋಪಿ ದೇವತಿರ್ಯಂ ನೃಯೋನಿಷು ಭ್ರಾಮ್ಯತೆ. ಅಸ್ಯಾಹ ಪ್ರಕೃತೇಃ ಗುಣೇಷು ಸತ್ವರಜಸ್ತಮಸ್ಸು ರಮಮಾಣೋಯಂ ಮಮೇದಂ ಶರೀರಂ ಇತಿ ವಾ ಶರೀರಮೇವ ಅಹಮಿತಿ ವಾ ಅಭಿಮನ್ಯತೆ. ಯದಾ ಚ ಅಯಂ ಭಗವತಾ ವೃತಃ ಅನುಗೃಹೀತಶ್ಚ ಸ್ವೇ ಜ್ಞಾನಾನಂದರೂಪೇ ಮಹಿತ್ವೇ ನಿಮಗ್ನೋ ಭವತಿ ತದಾ ಕಾಲಮಾಯಯೋಃ ಪ್ರಭಾವಾತ್ ವಿಮುಚ್ಯತೆ. ತದನಂತರಂ ಚ ನ ಕದಾಪಿ ಪುನರಾವರ್ತತೆ. ಆತ್ಮತತ್ವ ಪ್ರಕಾಶನಾರ್ಥಂ ಯದಿದಂ ಭಾಗವತಂ ನಾಮ ಋತಂ ಕಾವ್ಯಂ ಅಧ್ಯಾತ್ಮಶಾಸ್ತ್ರಂ ಭಗವಾನ್ ವ್ಯಾಸಃ ಆಹ ಅಪಿ ಚ ಚತುರ್ಮುಖಸ್ಯ ಅವ್ಯಲೀಕವ್ರತಾತ್ ಸಂತುಷ್ಟಃ ವ್ರತೇನ ಸಂತುಷ್ಟಃ ಸ್ವಂ ರೂಪಂ ಅದರ್ಶಯಚ್ಚ ತದಿದಂ ಸರ್ವಮಹಂ ವಕ್ತುಮುತ್ಸಹೆ. ಭಗವಂತನ ಅನುಗ್ರಹ ಆಗಬೇಕು ಭಗವಂತನ ಜೀವನಿಗೆ. ಹಾಗಾದರೆ ತನ್ನ ಜ್ಞಾನಾನಂದಾತ್ಮಕವಾದ ಶರೀರವನ್ನು ಅವನು ಕಾಣ್ತಾನೆ. ಮತ್ತೆ ತನ್ನ ಸ್ವರೂಪ ಶರೀರದ ಅರಿವಾದಾಗ ಮುಂದೆಂದೂ ಕೂಡ ಈ ಸಂಸಾರದಲ್ಲಿ ಅವನು ಮರಳಿ ಬರಲಿಕ್ಕೆ ಬಯಸೋದಿಲ್ಲ, ಮರಳಿ ಬರುವ ಸಾಧ್ಯತೆಯೂ ಇರೋದಿಲ್ಲ. ಅದನ್ನ 3ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಜೀವಾತ್ಮ ಪರಮಾತ್ಮ ಇವರಿಬ್ಬರ ಸ್ವಾಭಾವಿಕವಾದ ಸ್ವರೂಪ ಏನು ಅನ್ನುವುದನ್ನೆಲ್ಲ ಭಾಗವತ ಹೇಳಲಿಕ್ಕೆ ಹೊರಟಿದೆ. ಅದರ ಸರಿಯಾದ ತತ್ವವನ್ನು ಈ ವೇದವ್ಯಾಸರೇ ಹೇಳಬೇಕು. ಆದ್ದರಿಂದ ಆ ಪುರಾಣದ ಆಧಾರದಿಂದಲೇ ನಾನು ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೇನೆ.
ಚತುರ್ಮುಖ ಬ್ರಹ್ಮ ಹಿಂದೆ ಈ ಭಗವಂತನ ಕುರಿತು ತಪಸ್ ಮಾಡಿದ್ನಲ್ಲ, ಆಗ ಅವನಿಗೆ ಸಂತುಷ್ಟನಾಗಿ ಈ ಭಗವಂತ ತನ್ನ ಸ್ವರೂಪವನ್ನು ತೋರಿದ ಅಂತ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಈ 4ನೇ ಶ್ಲೋಕಕ್ಕೆ ಕೆಲವರು ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಿದೆ. ಅದನ್ನ ಸ್ವಲ್ಪ ನಾವು ಗಮನಿಸಿ ಆಚಾರ್ಯರ ವ್ಯಾಖ್ಯಾನ ಏನಿದೆ ಅಂತ ಅನ್ನೋದನ್ನ ತಿಳ್ಕೊಳ್ಬೇಕು. ಜೀವನಿಗೆ ಮಿಥ್ಯಾಭೂತವಾದ ಶರೀರ ಇದೆ, ಆದರೆ ಪರಮಾತ್ಮನಿಗೆ ಹಾಗಿಲ್ಲ, ಅದು ಅವನ ಇಚ್ಛಾದಿಂದ ಬಂದಿರುವಂತಹ ಶರೀರ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಜೀವಸ್ಯ ಅವಿದ್ಯೆಯ ಮಿಥ್ಯಾರೂಪ ದೇಹ ಸಂಬಂಧ, ಅವಿದ್ಯಾದಿಂದ ಅಜ್ಞಾನದಿಂದ ಮಿಥ್ಯಾಭೂತವಾದ ದೇಹ ಜೀವನಿಗೆ. ಈಶ್ವರಸ್ಯತು ಯೋಗಮಾಯೆಯ ಚಿದ್ಘನ ಲೀಲಾ ವಿಗ್ರಹ ಆವಿರ್ಭಾವ, ಭಗವಂತನಿಗೆ ಅವನಿಗೂ ಮಾಯೆಯ ಸ್ಪರ್ಶ ಇದೆ, ಆದರೆ ಅದು ಯೋಗಮಾಯ. ಆ ಯೋಗಮಾಯೆಯಿಂದ ಜ್ಞಾನಾನಂದ ರೂಪವಾದಂತಹ ಲೀಲಾ ವಿಗ್ರಹವನ್ನು ಅವನು ಸ್ವೀಕಾರ ಮಾಡ್ತಾನೆ ಅಂತ ಹೀಗೆ ವೀರರಾಘವರು ಅರ್ಥ ಹೇಳ್ತಾರೆ. ವಸ್ತುತಃ ಆ ಅರ್ಥ ಆದರೂ ಅದ್ವೈತ ಮತದಲ್ಲಿ ಎಷ್ಟು ಹೊಂದುತ್ತದೋ ನಮಗೆ ಗೊತ್ತಾಗೋದಿಲ್ಲ. ಎಲ್ಲ ಅದ್ವೈತ ಸಂಪ್ರದಾಯದವರು ಆ ಅರ್ಥವನ್ನು ಒಪ್ಪುತ್ತಾರ ಅನ್ನೋದ್ರ ಬಗ್ಗೆ ನನಗೊಂದಿಷ್ಟು ಸಂಶಯ ಇದೆ. ಭಗವಂತನಿಗೆ ಹಾಗೆ ಜೀವನಿಗೆ ಇಬ್ಬರಿಗೂ ಕೂಡ ಅಭೇದವೇ ಇರೋದ್ರಿಂದ ಅವರಿಗೆ ಈ ದೇಹ ಅನ್ನೋದು ಇಲ್ಲವೇ ಇಲ್ಲ, ನಿರ್ಗುಣ ನಿರಾಕಾರರವರಿಬ್ಬರು ಕೂಡ. ಆದ್ದರಿಂದ ಭಗವಂತನಿಗೆ ಯೋಗಮಾಯೆಯಿಂದ ಜ್ಞಾನಾನಂದಾತ್ಮಕವಾದ ಶರೀರ ಬರುವುದು ಅಂದರೆ ಹೇಗೆ, ಅದು ಸತ್ಯಭೂತವಾದದ್ದು ಮಿಥ್ಯಾಭೂತವಾದದ್ದು ಅನ್ನೋ ಪ್ರಶ್ನಕ್ಕೆ ಅಲ್ಲಿ ಉತ್ತರ ಸಿಗೋದಿಲ್ಲ ಅಂತೂ ಹಾಗೆ ಹೇಳ್ತಾರೆ. ವೀರರಾಘವರು ಹೇಳಿದ ಅರ್ಥ ಚೆನ್ನಾಗಿದೆ. ಕಾಲ ಮಾಯಾವಶಸ್ಯ ಜೀವಸ್ಯ ಕರ್ಮಾಧೀನ ಪ್ರಾಕೃತೋ ದೇಹ. ಹಿಂದಿನ ಶ್ಲೋಕದಲ್ಲಿ 3ನೇ ಶ್ಲೋಕದಲ್ಲಿ ಬಂದಿದೆ ಕಾಲ ಮತ್ತು ಮಾಯೆಗಳು. ಮಾಯ ಅಂದ್ರೆ ಪ್ರಕೃತಿ, ಕಾಲ ಅಂದ್ರೆ ಕಾಲವೇ. ಇವುಗಳ ಆಧಾರದಿಂದ ಆ ಜೀವನಿಗೆ, ಆ ಕಾಲ ಮಾಯೆಗಳಿಗೆ ಬದ್ಧನಾದ ಜೀವನಿಗೆ ಕರ್ಮಾಧೀನವಾಗಿ ಒಂದು ಪ್ರಾಕೃತ ದೇಹ ಬರ್ತದೆ. ಕರ್ಮಭಿರ್ಭ್ರಾಮ್ಯಮಾಣಸ್ಯ ದೇವತಿರ್ಯಂಗ್ ಡ್ರಿಯೋನಿಷು ಅಂತ ಭಾಗವತ ಮುಂದೊಂದು ಕಡೆ ಹೇಳ್ತದೆ. ತಮ್ಮ ಕರ್ಮಕ್ಕನುಸಾರವಾಗಿ ಕೆಲವು ಜೀವರು ದೇವತೆಗಳಾಗಿ, ಕೆಲವರು ಪ್ರಾಣಿಗಳಾಗಿ, ಮನುಷ್ಯರಾಗಿ ಕೆಲವರು ಹೀಗೆಲ್ಲ ಹುಟ್ಟುತ್ತಾರೆ ಅಂತ. ಈಶ್ವರಸ್ಯತು ಅಪ್ರಾಕೃತ ಸ್ವೇಚ್ಛೋಪಾತ್ತ ದಿವ್ಯ ಮಂಗಲ ವಿಗ್ರಹವತ್ವಂ. ಆದರೆ ಭಗವಂತನಿಗೆ ಮಾತ್ರ ಅಪ್ರಾಕೃತವಾದ ತನ್ನ ಇಚ್ಛೆಯಿಂದ ಸ್ವೀಕಾರ ಮಾಡಿದ ಒಂದು ದಿವ್ಯವಾದ ವಿಗ್ರಹ ಇರ್ತದೆ ಅಂತ. ಆ ಜೀವನಿಗೂ ಭಗವಂತನಿಗೂ ಸಂಬಂಧದ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ತೋರಿಸಿದ್ದಾರೆ. ಕಾಲಮಾಯ ವಶ್ಯ ಜೀವ ವಿಲಕ್ಷಣ, ಕಾಲ ಮತ್ತು ಮಾಯೆಗಳಿಗೆ ಅಧೀನನಾದ ಜೀವನಿಗಿಂತ ಇವನು ಭಿನ್ನನಾಗಿರ್ತಾನೆ. ಇದು ಅವರೆಲ್ಲ ಮಾಡಿರುವಂತಹ ಅರ್ಥ. ಆದರೆ ಈ ಶ್ಲೋಕದಲ್ಲಿ ಯದಾಹ ಭಗವಾನ್ ಋತಂ ಅಂತೇನಿದೆಯಲ್ಲ, ಋತಂ ಬ್ರಹ್ಮಣೇ ಅದರ್ಶಯತ್ ರೂಪಂ ಅಂತ ಹೀಗೆ ಅನ್ವಯ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ. ಆತ್ಮಮಾಯಾ ವಿಶುದ್ಧ್ಯರ್ಥಂ, ಆತ್ಮತತ್ವ ವಿಶುದ್ಧ್ಯರ್ಥಂ, ಭಗವತ್ ತತ್ವವನ್ನು ತಿಳಿಸುವುದಕ್ಕಾಗಿ ಯದಾಹ ಭಗವಾನ್. ಇವರೆಲ್ಲ ಮಾಡಿದ ವ್ಯಾಖ್ಯಾನದಂತೆ ಆ ಭಗವಂತ ವೇದವ್ಯಾಸರು ಏನನ್ನ ಹೇಳಿದ್ರು ತತ್ವವನ್ನ, ಅದನ್ನೇ ನಾನು ನಿಮ್ಗೆ ಹೇಳ್ತೇನೆ ಅಂತ ಅದರ ತಾತ್ಪರ್ಯ. ಇನ್ನು ಮುಂದೆ ಭಗವಾನ್ ಬ್ರಹ್ಮಣೇ ಋತಂ ರೂಪಂ ಅದರ್ಶಯತ್, ಸತ್ಯವಾದ ರೂಪವನ್ನು ತೋರಿಸಿದ, ಅಪ್ರಾಕೃತವಾದ ರೂಪವನ್ನು ತೋರಿಸಿದ ಅಂತ ಅವತ್ತೆಲ್ಲರದು ವ್ಯಾಖ್ಯಾನ. ಯದಾಹ ಭಗವಾನ್ ಋತಂ ಅಂತ ಪೂರ್ವಾರ್ಧದಲ್ಲಿದೆ. ಪೂರ್ವಾರ್ಧದಲ್ಲಿದ್ದ ಋತಂ ಅನ್ನೋದನ್ನ ಪೂರ್ವಾರ್ಧದಲ್ಲಿರುವ ಯದಾಹ ಭಗವಾನ್ ಅನ್ನುವುದಕ್ಕೇನೆ ಅನ್ವಯ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಬ್ರಹ್ಮಣೇ ದರ್ಶಯತ್ ರೂಪಂ ಅನ್ನುವ ಉತ್ತರಾರ್ಧದಲ್ಲಿರುವ ಶಬ್ದಗಳೊಂದಿಗೆ ಋತಂ ಅನ್ನೋದನ್ನ ಅನ್ವಯಿಸುವುದು ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಥೋ ಭಗವದುಕ್ತಂ ಪ್ರಮಾಣಂ ಅತಃ ತದುಕ್ತಂ ಪುರಾಣಂ ತತ್ ಪ್ರಶ್ನಾನಾಂ ಉತ್ತರತ್ವೇನ ವಕ್ಷ್ಯೇ ಅಂತ. ಯದಾಹ ಭಗವಾನ್ ಋತಂ, ಸ್ವಯಂ ವೇದವ್ಯಾಸರು ಇವನು ಸತ್ಯವಾದ
ಪರಮಸತ್ಯದ ಆವಿಷ್ಕಾರ ರೂಪವಾದ ಈ ಭಾಗವತವನ್ನು ಹೇಳಿದ್ರಲ್ಲ, ಅದು ಆ ಪುರಾಣವನ್ನೇ ನಾನು ಈಗ ನಿನಗೆ ಹೇಳುವನಿದ್ದೇನೆ. ಯಾಕೆಂದರೆ ನೀನು ಅನೇಕ ಪ್ರಶ್ನೆಗಳನ್ನೇ ನನ್ನ ಎದುರಿಗೆ ಇಟ್ಟಿದ್ದಿ. ಆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ನಾನು ಹೇಳುವುದು ಅದೇ ಭಾಗವತವನ್ನೇ. ನಿನ್ನ ಪ್ರಶ್ನೆಗಳಿಗೆ ಅದೇ ಉತ್ತರ ಅಂತ. ಹೀಗೆ ಯದಾಹ ಭಗವಾನ್ ಋತಂ, ಭಗವಾನ್ ಆತ್ಮತತ್ವ ವಿಶುದ್ಧ್ಯರ್ಥಂ ಯತ್ ಆಹ, ಈ ಭಗವತ್ತತ್ವ ಮತ್ತು ಜೀವತತ್ವ ಇವುಗಳ ಸತ್ಯ ಸ್ವರೂಪವನ್ನು ವಿವರಿಸುವುದಕ್ಕಾಗಿ ಏನು ಋತಂ ಯದಾಹ, ಸತ್ಯಭೂತವಾದ ಯಾವ ಶಾಸ್ತ್ರವನ್ನು ರಚನೆ ಮಾಡಿದ್ನೋ, ಪರಮಸತ್ಯ ಆವಿಷ್ಕಾರ ರೂಪವಾದ ಯಾವ ಶಾಸ್ತ್ರವನ್ನು ಅವನು ಪ್ರತಿಪಾದನೆ ಮಾಡಿದ್ನೋ, ತದಹಂ ವದಾಮಿ ಅಂತ ಅಲ್ಲಿ ತಿಳ್ಕೊಳ್ಬೇಕು. ಯತ್ ಆಹ ಅಂತ ಏನು ಬಂದಿದೆಯಲ್ಲ, ಅಲ್ಲಿ ತತ್ ಅಹಂ ವಚ್ಮಿ ಅಂತ ಅನ್ನೋದು ಶ್ಲೋಕದಲ್ಲಿ ಇಲ್ಲ. ನಾವೇ ಅದನ್ನ ತಿಳ್ಕೊಳ್ಬೇಕಷ್ಟೆ. ಉತ್ತರಾರ್ಧದಲ್ಲಿ ಹೇಳುವ ವಿಷಯ ಬೇರೆ. ಹಿಂದೆ 8ನೇ ಅಧ್ಯಾಯದಲ್ಲಿ ದದೃಶೇ ಏನ ತದ್ರೂಪಂ ನಾಭಿ ಪದ್ಮ ಸಮುದ್ಭವ ಅಂತ ಈ ಪರೀಕ್ಷಿತ ಪ್ರಶ್ನೆ ಕೇಳಿದ್ದ. ಈ ಚತುರ್ಮುಖ ನಾಭಿಕಮಲದಿಂದ ಹುಟ್ಟಿ ಆ ಭಗವಂತನ ರೂಪವನ್ನು ಕಾಣ್ತಾನೆ ಅವನ ಅನುಗ್ರಹದಿಂದ ಅಂತ ಬಂದಿದೆ. ಇದು ಹೇಗೆ ಸಾಧ್ಯ? ಆ ಭಗವಂತನಿಗೂ ಅಂಥ ಒಂದು ದಿವ್ಯವಾದ ವಿಗ್ರಹ ಇದೆಯೋ ಹೇಗೆ ಅಂತೆಲ್ಲ ಪ್ರಶ್ನೆ ಬಂದಾಗ ಅದಕ್ಕೆ ಬ್ರಹ್ಮಣೇ ಅದರ್ಶಯತ್ ರೂಪಂ, ಚತುರ್ಮುಖ ಬ್ರಹ್ಮನಿಗೆ ಆ ರೂಪವನ್ನು ಇವನು ತೋರಿಸಿದ. ಅವ್ಯಲೀಕ ವ್ರತಾತ್ ಋತಃ, ಅವನು ಯಾವುದೇ ಕಪಟವಿಲ್ಲದೆ ಶುದ್ಧವಾದ ಜ್ಞಾನವುಳ್ಳವನಾಗಿ ಈ ತಪಸ್ಸನ್ನು ಮಾಡಿದ್ನಲ್ಲ ಚತುರ್ಮುಖ ಬ್ರಹ್ಮ. ಅಂಥ ಪ್ರಿಯವಾದ ತಪಸ್ಸಿನಿಂದ, ಚತುರ್ಮುಖ ಬ್ರಹ್ಮ ಮಾಡಿದ ತಪಸ್ಸಿನಿಂದ ಭಗವಂತ ಒಲಿದು ಅವನಿಗೆ ತನ್ನ ನಿಜ ರೂಪ ತೋರಿಸಿದ ಅಂತ ಅದರ ತಾತ್ಪರ್ಯ. ಇದನ್ನ ಚತುರ್ಮುಖ ಬ್ರಹ್ಮ ಈಗ ಪ್ರಶ್ನೆ ಮಾಡಿದ. ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಬೇಕಾಗಿತ್ತು, ಅವನ ಸೃಷ್ಟಿ ಕಾರ್ಯಕ್ಕೆ ಉಪಯುಕ್ತವಾದ ಜ್ಞಾನವನ್ನು, ಅವನಿಗೆ ರೂಪವನ್ನು ಎಲ್ಲವನ್ನೂ ತೋರಿಸಿದ ಅಂತ ಇಲ್ಲಿ ಹೇಳಿ ಹೊರಟಿದ್ದಾರೆ. ಮತ್ತೆ ಬಹಳ ಮುಖ್ಯವಾಗಿ ಈ ಜೀವಾಭಿಮಾನಿಯಾದವನು ಚತುರ್ಮುಖ ಬ್ರಹ್ಮ, ಸಕಲ ಜೀವರಿಗೂ ಅವನು ಮುಖ್ಯಸ್ಥ, ಜೀವೋತ್ತಮ. ಆ ಚತುರ್ಮುಖ ಬ್ರಹ್ಮ ಭಗವಂತನ ಕುರಿತು ತಪಸ್ಸು ಮಾಡಿ ಏನು ಭಗವಂತನ ಸಾಕ್ಷಾತ್ಕಾರವನ್ನು ಹಿಂದೆ ಪಡ್ಕೊಂಡಿದ್ದ, ಮತ್ತೆ ಅದನ್ನೇ ಈಗ ಇನ್ನೊಂದು ಬಾರಿ ಪಡ್ಕೊಂಡ. ಮೇಲಿನ ಮೇಲೆ ಆ ಸಾಕ್ಷಾತ್ಕಾರ ಅಂತ ಅನ್ನೋದು ಭಗವಂತ ಚತುರ್ಮುಖ ಬ್ರಹ್ಮನಿಗೆ ಅಪ್ಗ್ರೇಡ್ ಆಗ್ತಿರ್ತದೆ. ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮನಿಗೆ ಏನೇನಾಯಿತು, ಅವನ ಸಾಧನೆ ಎಂಥದ್ದು ಅನ್ನೋದನ್ನೆಲ್ಲ ತೋರಿಸುವ ಮೂಲಕ ಅವನಿಗಿಂತ ಕೆಳಗಿರುವಂತಹ ಜೀವರು, ಪರೀಕ್ಷಿತ್ ಮೊದಲಾದ ಜೀವರು, ಶುಕ ಮೊದಲಾದ ಉಪದೇಶಕರು, ಹಾಗೆ ನಮ್ಮಂಥ ಸಾಮಾನ್ಯರವರೆಗೆ ಎಲ್ರಿಗೂ ಕೂಡ ಭಗವಂತನಿಗೆ ಪ್ರಿಯವಾದ ತಪಸ್ಸನ್ನು ಮಾಡಿದರೆ, ಶ್ರವಣ ಮನನ ಧ್ಯಾನಾದಿ ರೂಪವಾದ ತಪಸ್ಸನ್ನು ಮಾಡಿದರೆ, ಹಾಗೆ ದ್ರವ್ಯ ಯಜ್ಞ ರೂಪವಾದ ತಪಸ್ಸನ್ನು ಮಾಡಿದರೆ ಭಗವಂತನಿಗೆ ಪ್ರೀತಿಯಾಗಿ ಆತ ನಮಗೆ ತನ್ನ ಸಾಕ್ಷಾತ್ಕಾರವನ್ನು ಮಾಡಿಸ್ತಾನೆ ಅನ್ನೋದು ಅದರ ತಾತ್ಪರ್ಯ. ಚತುರ್ಮುಖ ಬ್ರಹ್ಮ ಹೀಗಾಯಿತು ಅಂತ ಹೇಳುವ ಮೂಲಕ ಪ್ರತಿಯೊಬ್ಬರಿಗೂ ಹೀಗಾಯಿತು. ಬೃಹದಾರಣ್ಯಕ ಭಾಷ್ಯ ಮೊದಲಾದ ಕಡೆ ಹಾಗೆ ಒಂದು ಕಡೆ ಹೇಳ್ತಾರೆ, ಚತುರ್ಮುಖ ಬ್ರಹ್ಮನಿಗೆ ಏನೇನಾಗಿರ್ತದೋ ಅದೆಲ್ಲ ಮುಂದೆ ಬರುವ ಸಾಧಕರಿಗೂ ಆಗ್ತದೆ. ಭವಿಷ್ಯತಾಂ ಜನಾನಾಂತು ಸ್ವಭಾವಾನಾಂ ಪ್ರಸಿದ್ಧಯೇ ಅಂತ ಹೇಳ್ತಾರೆ. ಅವನಲ್ಲಿ ಭಯ ಅಜ್ಞಾನಗಳು ಮೂಡಿದರೆ ಅದು ಮುಂದೆ ಬರುವ ಜನರಿಗೂ ಹಾಗೆ ಮೂಡ್ತದೆ, ಅದಕ್ಕಾಗಿ ತೋರಿಸಿರ್ತಾನೆ. ಅವನಲ್ಲಿ ಸರಸ್ವತಿ ದೇವಿಯನ್ನು ಕುರಿತು ಆಕರ್ಷಣೆ, ಆ ಮೂಲಕ ಸೃಷ್ಟಿಗೆ ಆತ ಮಾಡಿದ ಪ್ರಯತ್ನ, ಇದೆಲ್ಲವೂ ಕೂಡ ಹಾಗೇನೆ ಮುಂದೆ ಬರುವ ಜನರಿಗೆ ಆ ಭಾವನೆಗಳು ಮೂಡ್ತವೆ ಅನ್ನೋದಕ್ಕೆ ಸೂಚಕ ಆಗಿರ್ತದೆ. ಹಾಗೆ ಅವನ ಜ್ಞಾನಯಜ್ಞ, ದ್ರವ್ಯಯಜ್ಞ, ಅವನಿಗಾದ ಸಾಕ್ಷಾತ್ಕಾರ, ಅವನಿಗಾದ ಮುಕ್ತಿ, ಇವೆಲ್ಲವೂ ಕೂಡ ನಮಗೂ ಆಗ್ತದೆ. ಆದರೆ ನಮ್ಮ ಯೋಗ್ಯತಾನುಸಾರವಾಗಿ ಆಗ್ತದೆ. ಅದಕ್ಕಾಗಿ ಮೊದಲು ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮನಿಗೆ ಏನಾಗ್ತದೆ ಅಂತ ಅನ್ನೋದನ್ನ ತೋರಿಸಿದ್ರು ಒಮ್ಮೆ. ಮುಂದೆ ಆ ಆದಿದೇವ ಚತುರ್ಮುಖ ನಾಭಿಕಮಲದಲ್ಲಿ ಕೂತ್ಕೊಂಡು ಏನು ಆಲೋಚನೆ ಮಾಡಬೇಕು, ಏನು ತಪಸ್ಸು, ಮುಂದೆ ಏನು ಮಾಡಬೇಕು, ಸೃಷ್ಟಿ ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಆದರೆ ಅವನಿಗೆ ಅದು ಹೇಗೆ ಮುಂದುವರಿಸಬೇಕು ಅಂತ ಗೊತ್ತಾಗಲಿಲ್ಲ. ಹೀಗಿದ್ದಾಗ ಅವನಿಗೆ ಒಂದು ಶಬ್ದ ಕೇಳಿತು,
ನೀರಿನಲ್ಲಿ ಆ ಒಂದು ಶಬ್ದ ಕೇಳಿತದೆ. ಅದು ತಪ ಅಂತ ಅದ್ರ ಶಬ್ದ, ತಪಸ್ಸು ಮಾಡು ಅಂತ ಅದರ ತಾತ್ಪರ್ಯ ಅಷ್ಟೆ. ತಪಸ್ಸು ಅನ್ನೋದೇನಿದೆ, ತಪಸ್ಸು ಅನ್ನೋ ಒಂದು ಆಲೋಚನೆ, ಅದು ಬಹಳ ಒಂದು ದೊಡ್ಡ ಧನ. ಯಾವ ಲೌಕಿಕ ಸಂಪತ್ತನ್ನು ಅಪೇಕ್ಷಿಸದೆ ಭಗವಂತನನ್ನು ಆರಾಧನೆ ಮಾಡುವುದಕ್ಕಾಗಿ ಯಾರು ಯೋಗಿಗಳು ತೊಡಗಿರ್ತಾರೆ ಅವ್ರಿಗೆ ಅದೊಂದು ದೊಡ್ಡ ತಪಸ್ಸು. ಅಂಥದ್ದೊಂದು ಶಬ್ದ ಅವನಿಗೆ ಕೇಳಿಸ್ತು. ಅದನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅಂದಲ್ಲಿ, ತಪ ಅಂತಿದೆಯಲ್ಲ, ಸ್ಪರ್ಶೇಶು ಷೋಡಶಂ ಏಕವಿಂಶಂ, ಈ ನೇರವಾಗಿ ತಪ ಅಂತ ಅವ್ರು ಹೇಳಲಿಲ್ಲ. 16ನೇ ಅಕ್ಷರ ಮತ್ತು 21ನೇ ಅಕ್ಷರ ಯಾವುದು 16, ಎಲ್ಲಿಂದ ಪ್ರಾರಂಭಿಸಿ 16, ಎಲ್ಲಿಂದ ಪ್ರಾರಂಭಿಸಿ 21 ಅಂತ ಪ್ರಶ್ನೆ ಬಂದರೆ, ಈ 25 ವರ್ಗೀಯ ಅಕ್ಷರಗಳಿವೆ ಅಲ್ಲ, ಕವರ್ಗ, ಚವರ್ಗ, ಟವರ್ಗ, ತವರ್ಗ ಮತ್ತು ಪವರ್ಗ, ಇವುಗಳಿಗೆ ವರ್ಗೀಯ ಅಕ್ಷರಗಳು ಅಂತ ಹೇಳ್ತಾರೆ. 5 ವರ್ಗಗಳು, 25 ಅಕ್ಷರಗಳು. ಅದರಲ್ಲಿ ಅವುಗಳನ್ನು ಸ್ಪರ್ಶಾಕ್ಷರಗಳು ಅಂತ ಕೂಡ ಹೇಳ್ತಾರೆ. ಈ ವ್ಯಾಕರಣಶಾಸ್ತ್ರದಲ್ಲಿ ಯಾವ್ಯಾವ ಅಕ್ಷರಗಳು ಎಲ್ಲೆಲ್ಲಿಂದ ಹುಟ್ಟುತ್ತವೆ, ಯಾವ ಸ್ಥಾನಗಳಲ್ಲಿ, ಮತ್ತು ಅವು ಹುಟ್ಟಲಿಕ್ಕೆ ಬೇಕಾಗಿರುವ ಪ್ರಯತ್ನ ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆ ಮಾಡಿದ್ದಾರೆ. ಹಾಗೆ ಇದು ಸ್ಪರ್ಶ ಅಂತನ್ನುವುದು ಒಂದು ಪ್ರಯತ್ನ. ಒಟ್ಟು 25 ಸ್ಪರ್ಶಾಕ್ಷರಗಳು. ಅವುಗಳನ್ನು ಸ್ಪರ್ಶಾಕ್ಷರಗಳು ಅಂತ ಯಾಕೆ ಹೇಳ್ತಾರೆ ಅಂದರೆ, ನಾನೀಗಾಗಲೇ ಹೇಳಿದೆ, ಅವು ಪ್ರತಿಯೊಂದು ವರ್ಗವೂ ಕೂಡ ಹುಟ್ಟುವ ಜಾಗಗಳು ಬೇರೆ ಬೇರೆನೇ ಇವೆ. ಕವರ್ಗ ಹುಟ್ಟುವುದು ಕಂಠದಿಂದ, ಚವರ್ಗ ಹುಟ್ಟುವುದು ಕಿರುನಾಲಿಗೆಯಿಂದ, ತವರ್ಗ ಹುಟ್ಟುವುದು ದಂತಗಳಿಂದ, ಟವರ್ಗ ಹುಟ್ಟುವುದು ಮೂರ್ಧ ತಲೆಯಿಂದ, ಪವರ್ಗ ಹುಟ್ಟುವುದು ತುಟಿಗಳಿಂದ ಅಂತ ಹೀಗೆಲ್ಲ ಸ್ಥಾನಗಳನ್ನು ಹೇಳಿದ್ದಾರೆ. ಸ್ಥಾನಗಳಲ್ಲದೆ ಪ್ರಯತ್ನಗಳಿವೆ. ಈ ಸ್ಪರ್ಶಾಕ್ಷರಗಳನ್ನು ಸ್ಪರ್ಶಾಕ್ಷರ ಅಂತ ಯಾಕೆ ಹೇಳ್ತಾರೆ ಅಂತ ಹೀಗೆ ಪೂರ್ಣವಾಗಿ ನಮಗೆ ಗ್ರಹಿಕೆಗೆ ಬರೋದಿಲ್ಲ. ಆದರೂ ಸ್ವಲ್ಪ ಶಾಸ್ತ್ರವನ್ನು ಗಮನಿಸಿದರೆ ನಾವು ಬಾಯಿಯನ್ನು ತೆಗೆದು ಕ, ಚ ಇತ್ಯಾದಿಗಳನ್ನು ಉಚ್ಚಾರ ಮಾಡುವಾಗ ಬಾಯಿಯ ಒಳಗಿನ ಅಂಗಗಳಲ್ಲಿ ಆ ನಾಲಿಗೆ ಮೊದಲಾದವುಗಳು ಸ್ಪರ್ಶ ಆಗಬೇಕಾಗ್ತದೆ. ಸ್ಪರ್ಶ ಇಲ್ಲದೇ ಅದನ್ನು ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಅಕಾರವನ್ನು ಕೇವಲ ಕಂಠದ ಸಹಾಯದಿಂದ ಉಚ್ಚಾರ ಮಾಡಬಹುದು. ಬಾಯಿ ತೆಗೆದು ನಾಲಿಗೆಯನ್ನು ಅಲುಗಾಡಿಸದೆ ಕಕಾರವನ್ನು ಉಚ್ಚಾರ ಮಾಡಬಹುದು. ಆದರೆ ಕವರ್ಗ, ಚವರ್ಗ ಇತ್ಯಾದಿ 25 ಅಕ್ಷರಗಳನ್ನು ಉಚ್ಚಾರ ಮಾಡಬೇಕಾದ್ರೆ ನಾಲಿಗೆ, ಹಲ್ಲು ಮೊದಲಾದವುಗಳ ಸ್ಪರ್ಶ ಆಗಬೇಕಾಗ್ತದೆ. ಹೀಗೆ ವಿವೃತ, ಸಂವೃತ, ಸ್ಪರ್ಶ, ಮಹಾಪ್ರಾಣ, ಅಲ್ಪಪ್ರಾಣ ಇವುಗಳನ್ನೆಲ್ಲ ಪ್ರಯತ್ನಗಳು ಅಂತ ಪರಿಗಣನೆ ಮಾಡಿದ್ದಾರೆ. ಹಾಗೆ ಈ 25 ಅಕ್ಷರಗಳಿಗೆ ಸ್ಪರ್ಶಾಕ್ಷರಗಳು ಅಂತ ಕರೀತಾರೆ. ಅದರಲ್ಲಿ 16ನೇ ಅಕ್ಷರ, ಮೊದಲು ಕವರ್ಗದಲ್ಲಿ 5 ಅಕ್ಷರ, ಚವರ್ಗದಲ್ಲಿ 5 ಅಕ್ಷರ, ಟವರ್ಗದಲ್ಲಿ 5 ಅಕ್ಷರ, 15 ಅಕ್ಷರಗಳಾದವು. 4ನೇ ತವರ್ಗದಲ್ಲಿ ಮೊದಲನೇ ಅಕ್ಷರ ಅಂದರೆ ತ, ಅದು ಒಟ್ಟಾರೆ 25 ಅಕ್ಷರಗಳಲ್ಲಿ 16ನೇದ್ದು. ಅದಾದ ನಂತರ 21ನೇ ಅಕ್ಷರ ಅಂದರೆ ಕೊನೆಯ ವರ್ಗ, ತವರ್ಗದವರೆಗೆ 20 ಅಕ್ಷರ ಆಗ್ತವೆ. ಪವರ್ಗದಲ್ಲಿ ಮೊದಲನೇ ಅಕ್ಷರ ಅಂದರೆ ಪ, ಅದು 21ನೇ ಅಕ್ಷರ. ಹೀಗೆ 16ನೇ ಅಕ್ಷರ ಮತ್ತು 21ನೇ ಅಕ್ಷರ ಇವೆರಡನ್ನು ಸೇರಿಸಿ ತಪಃ ಅಂತ ಹೀಗೆ ಹೇಳಿದ್ದನ್ನ ಕೇಳಿದ ಅಂತ. ಇಲ್ಲಿ ತಪಃ ಅಂತ ನೇರವಾಗಿ ಯಾಕೆ ಹೇಳಲಿಲ್ಲ, ನಾನು ಅದನ್ನು ತುಂಬ ಆಲೋಚನೆ ಮಾಡಿದ್ರು ನನಗೇನು ಹೊಳೆಯಲಿಲ್ಲ. ಅದನ್ನ ಸ್ಪರ್ಶೇಶು ಷೋಡಶಂ ಏಕವಿಂಶಂ, ಸ್ಪರ್ಶಾಕ್ಷರಗಳಲ್ಲಿ 16ನೇದ್ದು ಮತ್ತು 21ನೇದ್ದು ಅಂತ ಹೇಳುವ ಉದ್ದೇಶ ಏನು? ನೇರವಾಗಿ ತಪಃ ಅಂತ ಹೇಳ್ಬೋದಿತ್ತಲ್ಲ. ಏನೋ ಉದ್ದೇಶ ಇದ್ದಿರಬೇಕು. ನಮ್ಮ ವ್ಯಾಖ್ಯಾನಗಳಲ್ಲಿ ಅದರ ವಿವರಣೆ ಏನು ಕಾಣಿಸೋದಿಲ್ಲ. ಅದು ಮತ್ತು ನನಗೂ ಕೂಡ ಏನು ಕಂಡಿಲ್ಲ. ಅಷ್ಟನ್ನ ನನಗೇನು ಇಲ್ಲಿವರೆಗೆ ಕಂಡು ಬಂದಿದೆ ಅದನ್ನು ಹೇಳಿದ್ದೇನೆ ಅಷ್ಟೆ. ಈ ಶಬ್ದವನ್ನು ಹೇಳಿದವರು ಯಾರು ಅಂತ ಕುತೂಹಲ ಮೂಡಿತು ಅವನ ಮನಸ್ಸಿನಲ್ಲಿ. ಸುತ್ತಮುತ್ತಲು ನೋಡಿದ, ಆದರೆ
ಎಲ್ಲಿಯೂ ಅವನಿಗೆ ಸಿಗಲಿಲ್ಲ. ಮತ್ತೆ ಆ ಕಮಲದಲ್ಲೇ ತಪಸ್ಸಿ ಕೂತ್ಕೊಂಡ. ಅದು ಹೇಗೆ ಅಂದರೆ ತಪಸ್ಸಿ ಉಪಾದಿಷ್ಟ ಇವ ಯಾರೋ ಆತನನ್ನು ಹಿಡಿದು ಕೂಡಿಸಿದಂತೆ ಕೂತ್ಕೊಂಡ. ಇನ್ನು ನಾನು ತಪಸ್ಸು ಮಾಡಬೇಕಾದ್ದೇ ನನ್ನ ಕರ್ತವ್ಯ ಹೊರತು ಬೇರೆ ಏನು ಮಾಡಬೇಕಾದಿಲ್ಲ ಅಂತ ಆಲೋಚನೆ ಬಂದವನಂತೆ ಕೂತ್ಕೊಂಡ ಅಂತ ಅದರ ತಾತ್ಪರ್ಯ. ಮುಂದೆ ಚತುರ್ಮುಖ ಬ್ರಹ್ಮ ತನ್ನ ತಪಸ್ಸು ಮುಂದುವರಿಸಿದ. 1000 ದಿವ್ಯ ವರ್ಷ ಕಾಲ ತಪಸ್ಸು ಮಾಡಿದ ಅಂತ. ನಮ್ಮ ವರ್ಷ 365 ದಿವಸ. ಹಾಗೆ ಇದು ದೇವತೆಗಳಿಗೆ ಇದು ಒಂದು ದಿನ. ಹೀಗೆಲ್ಲ ನಾವು ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಕೇಳಿರ್ತೇವೆ. ಚತುರ್ಮುಖ ಬ್ರಹ್ಮನಿಗೆ 864 ಕೋಟಿ ವರ್ಷ ಆದರೆ ಅದೊಂದು ದಿನ. ಹೀಗೆಲ್ಲ ಅದು ದೇವತೆಗಳ ಲೆಕ್ಕಾಚಾರ ಬೇರೆ, ಮನುಷ್ಯರ ಲೆಕ್ಕಾಚಾರ ಬೇರೆ, ಚತುರ್ಮುಖ ಬ್ರಹ್ಮನ ಲೆಕ್ಕಾಚಾರ ಬೇರೆ ಅಂತೆಲ್ಲ ಹೇಳಿರ್ತಾರೆ. ಆದರೆ 1000 ವರ್ಷ ಕಾಲ ಅಂತ ಇಷ್ಟೇ ಅರ್ಥ ಮಾಡ್ಕೊಳ್ಬೇಕು ಅಂತ ಕೆಲವರು ಜ್ಞಾನಿಗಳು ಅಭಿಪ್ರಾಯ ಪಡ್ತಾರೆ. ನಾನು ಹಾಗೆ ಹೆಚ್ಚು ಕಡಿಮೆ ಇಟ್ಕೊಂಡಿದ್ದೇನೆ. ಹೇಗೆ ಮಾಡಿದ ತಪಸ್ಸನ್ನ ಅಂದರೆ ಅಮೋಘ ದರ್ಶನ, ಅವನ ತಪಸ್ಸಿನ ಕುರಿತಾದ ಅವನ ಆಲೋಚನೆ, ತಪಸ್ಸು ಮಾಡುವಾಗ ಒಳಗೆ ಕಾಣಬೇಕಾದ ಭಗವಂತನ ರೂಪ ಮತ್ತು ಅವನು ಮಾಡುವ ಸಂಕಲ್ಪ ಅದ್ಯಾವುದು ಕೂಡ ವ್ಯರ್ಥ ಅಲ್ಲ. ವಾಯುವನ್ನು ಗೆದ್ದ, ಪ್ರಾಣಾಯಾಮ ಮಾಡಿದ್ದ, ಮನಸ್ಸನ್ನು ಗೆದ್ದಿದ್ದ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು ಗೆದ್ದಿದ್ದ, ಸಮಸ್ತ ಜಗತ್ತಿಗೂ ಬೆಳಕನ್ನು ಕೊಡುವಂತಹ ತಪಶ್ಶಬ್ದವಾಚ್ಯನಾದ ಜ್ಞಾನಸ್ವರೂಪನಾದ ಭಗವಂತನಲ್ಲಿ ಮನಸ್ಸಿಟ್ಟು ತಪಸ್ಸು ಮಾಡಿದ. ಈ ಚತುರ್ಮುಖ ಬ್ರಹ್ಮ ತಪಸ್ಸು ಮಾಡಿದ ಅನೇಕಾನೇಕ ಮಹನೀಯರಲ್ಲಿ ಅತಿ ದೊಡ್ಡವನು. ಹೀಗೆ ಏಕಾಗ್ರ ಚಿತ್ತದಿಂದ ಅವನು ತಪಸ್ಸು ಮಾಡಿದ ಅಂತ ಅದರ ತಾತ್ಪರ್ಯ. ಇಲ್ಲಿ ತಪಃ ಅತಪ್ಯತ ಅಂತ ಬಂತಲ್ಲ, ಅದಕ್ಕೆ ತಪಸ್ಸನ್ನು ಮಾಡಿದ. ಅತಪ್ಯತ ಅಂದ್ರೆ ಮಾಡಿದ, ತಪಃ ಅತಪ್ಯತ ಅಂದ್ರೆ ತಪಸ್ಸನ್ನು ಮಾಡಿದ ಅಂತ ಹೀಗೆ ಕೆಲವ್ರದ್ದು ಅರ್ಥ ಇದೆ. ಆದರೆ ತಪಸ್ಸನ್ನು ಮಾಡಿದ ಅಂತ ಇಷ್ಟೇ ಅರ್ಥ ಅಲ್ಲ. ಅತಪ್ಯತ ಅಂದ್ರೆ ತಪಸ್ಸು ಮಾಡಿದ ಅಂತ ಅರ್ಥ ಇದೆ. ತಪಸ್ಸನ್ನು ಕುರಿತು ತಪಸ್ಸು ಮಾಡಿದ ಅಂತ ಅರ್ಥ ಹೇಳಬೇಕಾಗಿಲ್ಲ, ತಪಸ್ಸು ಮಾಡಿದ ಅಂತ ಅಷ್ಟನ್ನು ಅರ್ಥ ಹೇಳಬೇಕಾಗಿಲ್ಲ. ಅದರಿಂದ ತಪಃ ಅಂದ್ರೆ ಜ್ಞಾನ ರೂಪನಾದ ಭಗವಂತನನ್ನು ಕುರಿತು ತಪಸ್ಸು ಮಾಡಿದ ಅಂತ ಅದರ ತಾತ್ಪರ್ಯ. ಅಖಿಲ ಲೋಕ ತಾಪನಂ, ಕೆಲವು ವ್ಯಾಖ್ಯಾನಗಳಲ್ಲಿ ಹಾಗಿದೆ. ಚತುರ್ಮುಖ ಬ್ರಹ್ಮ ತಪಸ್ಸು ಮಾಡಿದಾಗ ಅವನೊಳಗಿರುವಂತಹ ಎಲ್ಲ ಲೋಕಗಳು ಕೂಡ ಸುಟ್ಟು ಬೂದಿಯಾಗಲಿಕ್ಕೆ ತೊಡಗಿದವು. ಎಲ್ಲ ಕಡೆ ಬೇರೆ ಯಾವುದೇ ಋಷಿಯು ತಪಸ್ಸು ಮಾಡುವಾಗ ನಾವಂಥದನ್ನು ಕೇಳಿರ್ತೇವೆ. ಜ್ವಾಲೆ ಹೊರಟಿತು, ಜ್ವಾಲೆ ಎಲ್ಲ ಲೋಕಗಳಿಗೂ ಹಬ್ಬಿತು, ಎಲ್ಲರಿಗೂ ಅದರಿಂದ ತೊಂದರೆ ಆಗಲಿಕ್ಕೆ ಶುರುವಾಯಿತು ಅಂತ ಹೀಗೆಲ್ಲ ನಾವು ಕಥೆಯನ್ನು ಕೇಳಿರ್ತೇವೆ. ಹಾಗೆ ಚತುರ್ಮುಖ ಬ್ರಹ್ಮ ತಪಸ್ಸು ಮಾಡಿದಾಗಲೂ ಕೂಡ ಹಾಗೆ ಸ್ಥಿತಿ ಒಂದು ಬಂತು ಅಂತ ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಕೆಲವರು. ಆದರೆ ಶ್ರೀಧರರಾಗ ವ್ಯಾಖ್ಯಾನ ಮಾಡಿಲ್ಲ. ಅಖಿಲ ಲೋಕನಾಂ ತಾಪನಂ ಪ್ರಕಾಶಕಂ, ಇಡೀ ಜಗತ್ತಿಗೂ ಬೆಳಕು ಕೊಡುವಂತಹ ತಪಸ್ಸನ್ನು ಮಾಡಿದ ಅಂತ ಅವರು ಅರ್ಥ ಬರೀತಾರೆ. ಕೆಲವ್ರದ್ದು ಅರ್ಥ ನಮಗೆ ಗ್ರಾಹ್ಯ ಆಗ್ತದೆ, ಕೆಲವ್ರ ಅರ್ಥ ಗ್ರಾಹ್ಯ ಆಗೋದಿಲ್ಲ. ಅದಕ್ಕಾಗಿ ಆಚಾರ್ಯ ಹೇಳಿದ ಅರ್ಥ ತಿಳ್ಕೋಬೇಕು. ತಪೋ ಬ್ರಹ್ಮ ತಪಸೋಧ್ಯಾಯತ ಇದು ಶ್ರುತೇಹೇ. ತಪೋ ಬ್ರಹ್ಮೇತಿ ತಪಸೋಧ್ಯಜಾಯತ ಅಂತ ತೈತ್ತಿರೀಯ ಉಪನಿಷತ್ತು ಹೇಳ್ತದೆ. ತಪಸ್ಸಂದ್ರೆ ಬ್ರಹ್ಮನೇ, ಜ್ಞಾನ ರೂಪನಾದ್ರಿಂದ ಅವನನ್ನು ತಪಸ್ಸು ಅಂತ ಹೇಳಬೇಕು. ಅಖಿಲ ಲೋಕ ಪ್ರಕಾಶನಂ ಯತ್ ತತ್ ಆಲೋಚಯ ಆಮಾಸ, 3 ಜಗತ್ತಿಗೂ ಬೆಳಕು ಕೊಡುವಂಥದ್ದು. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯತ್ಯಾಗ್ನೌ. ಜಗತ್ತಿನಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲದಕ್ಕೂ ಕೂಡ ಬೆಳಕು ಅನ್ನೋದು ಬರುವುದು ನನ್ನಿಂದಲೇ ಅಂತ ಭಗವಂತ ಹೇಳಿದ್ದಾನೆ. ಆದ್ದರಿಂದ ಅಖಿಲ ಲೋಕ ತಾಪನ ಮುಂದೆ ಜಗತ್ತನ್ನು ಸುಡುವಂಥದ್ದು ಅಂತ ಅರ್ಥ ಅಲ್ಲ, ಜಗತ್ತಿಗೆ ಬೆಳಕು ಕೊಡುವಂತಹ ಈ ಬ್ರಹ್ಮನ ಕುರಿತಾಗಿ ಅವನು ತಪಸ್ಸು ಮಾಡಿದ ಅಂತ. ಆ ಪರಬ್ರಹ್ಮ ತಪಸ್ವರೂಪ. ಯಾಕೆಂದ್ರೆ ಅವನು ಕೂಡ ನಾರಾಯಣಾದ ರೂಪದಿಂದ ತಪಸ್ಸನ್ನು ಮಾಡಿ ತೋರಿಸಿದ್ದಾನೆ. ಚತುರ್ಮುಖ ಬ್ರಹ್ಮ ತಾನು ತಪಸ್ಸು ಮಾಡುವಾಗ ಅವನನ್ನು ತಪಸ್ಸೆಂಬುದಾಗಿ ಭಾವಿಸಿಯೇ ತಪಸ್ಸು ಮಾಡಿದ. ಅವನು ಆ ಥರ ತಪಸ್ಸು ಮಾಡಿದ್ರಿಂದ ಅವನ ಭಗವಂತನನ್ನು ತಪಶ್ಶಬ್ದ ವಾಚ್ಯ ಅಂತ ಭಾವಿಸಿ ಮಾಡಿದ್ರಿಂದ
ಅವನ ತಪಸ್ಸಿಗೆ ಇನ್ನೂ ಹೆಚ್ಚಿನ ಸಾರ್ಥಕತೆ ಬರ್ತದೆ. ಅದಕ್ಕೆ ಆಚಾರ್ಯರು ತಪೋರೂಪಂ ಬ್ರಹ್ಮ ಬ್ರಹ್ಮ ಚಿಂತೆಯದಂಚಸ ಅಂತ ಹೀಗೆ ಒಂದು ಷಾಡ್ಗುಣ್ಯ ಅನ್ನೋ ಗ್ರಂಥದಿಂದ ಒಂದು ಶ್ಲೋಕವನ್ನು ಉದ್ಧರಿಸ್ತಾನೆ. ತಪಸ್ ಅನಿಸ್ಕೊಂಡಿರುವ ಪರಬ್ರಹ್ಮನನ್ನ ಅವನು ಚಿಂತನೆ ಮಾಡಿದ ಅಂತ. ಇನ್ನು ಮುಂದೆ ಅಲ್ಲಿ ತಪತಾಂ ತಪೀಯಾನ್ ಅಂತ ಏನು ಶಬ್ದ ಇದೆ ಅದರ ಅರ್ಥವನ್ನ ಗಮನಿಸೋಣ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ. ಈ ವಿಷಯಗಳನ್ನು ಗಮನಿಸುವಾಗ ನಮಗೆ ಈ ಇಂಗ್ಲಿಷ್ ಭಾಷೆಯಲ್ಲಿ ಹಾಗೆ ಸಂಸ್ಕೃತ ಭಾಷೆಯಲ್ಲೂ ಕೂಡ ಇರುವಂತಹ ಡಿಗ್ರಿಗಳ ಬಗ್ಗೆ ಗೊತ್ತಿರಬೇಕು. ಗುರುಹು ಗರಿಯಾನ್ ಗರಿಷ್ಠ. ಗುರು ಅನ್ನೋದು ಪಾಸಿಟಿವ್ ಡಿಗ್ರಿ, ಗರಿಯಾನ್ ಅನ್ನೋದು ಕಂಪೇರಿಟಿವ್ ಡಿಗ್ರಿ, ಗರಿಷ್ಠ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಇದು ನಮ್ಗೆ ಗೊತ್ತಿದೆ. ಸಾಮಾನ್ಯ ಒಬ್ಬನನ್ನು ಗುರು ಭಾರವಾಗಿರುವುದು ಅಥವಾ ದೊಡ್ಡವನು ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡ್ತೀವಿ. ಗರಿಯಾನ್ ಅಂದರೆ ಇಬ್ಬರಲ್ಲಿ ನಾವೇನಾದರೂ ಹೋಲಿಕೆ ಮಾಡಿದರೆ ಗರಿಯಾನ್ ಅಂತೀವಿ. ಅನೇಕ ಜನರಲ್ಲಿ ಗರಿಷ್ಠ ಅಂತಂತೀವಿ. ಇದು ಇಂಗ್ಲಿಷ್ ಭಾಷೆಗೂ ಸಂಸ್ಕೃತ ಭಾಷೆಗೂ ಸಮಾನ. ಅದಕ್ಕೆ ಸಂಸ್ಕೃತದಲ್ಲಿ ದ್ವಿವಚನ ವಿಭಜ್ಯ ಉಪಪದೇ ತರಪ್ ಈಯ ಸುನವು ಅಂತ ಒಂದು ಪಾಣಿನಿ ಸೂತ್ರದ ಅವಕಾಶ ಇದೆ. ಪಾಣಿನಿ ಅಷ್ಟಾಧ್ಯಾಯಲ್ಲಿ 5ನೇ ಅಧ್ಯಾಯದ 3ನೇ ಪಾದದ 57ನೇ ಸೂತ್ರ. ಅದು ತರಪ್ ಪ್ರತ್ಯಯ ಮತ್ತು ಈಯಸುನ್ ಪ್ರತ್ಯಯ ಇವೆರಡೂ ಕೂಡ ಇಬ್ಬರ ನಡುವೆ ಕಂಪೇರ್ ಮಾಡುವಾಗ ಬರಬೇಕು ಅಂತ ಅದರ ನಿಯಮ. ಅದರಿಂದ ಗುರುಹು ಗುರುತರಹ ಗರಿಷ್ಠ. ಹೀಗೂ ಕೂಡ ಗುರುತರ ಅಂತನೂ ಹೇಳ್ತಿರ್ತಾರೆ. ಪರತರ ಪರತಮ. ಹಾಗೇನೆ ಗುರು ಗರಿಯಾನ್ ಈ ತರ ಮತ್ತು ತಮ ಪ್ರತ್ಯಯಗಳಿಗೆ ಬದಲಾಗಿ ಈಯಸುನ್ ಪ್ರತ್ಯಯ ಮತ್ತು ಇಷ್ಟ ಪ್ರತ್ಯಯ ಅರ್ಥ ಸಮಾನ. ತರ ಪ್ರತ್ಯಯಕ್ಕೆ ಪರ್ಯಾಯವಾಗಿ ಈಯಸುನ್ ಪ್ರತ್ಯಯ ಕೆಲವು ಶಬ್ದಗಳಿಗೆ, ತಮ ಪ್ರತ್ಯಯಕ್ಕೆ ಪರ್ಯಾಯವಾಗಿ ಇಷ್ಟ ಪ್ರತ್ಯಯ ಕೆಲವು ಕಡೆ ಹೀಗೆ ಬರ್ತಿರ್ತದೆ. ಈಗಿಲ್ಲಿ ತಪತಾಂ ತಪೀಯಾನ್ ಅಂತ ಚತುರ್ಮುಖ ಬ್ರಹ್ಮನಿಗೆ ವಿಶೇಷಣ ಮಾಡಿದ್ದಾರೆ. ಅದೇನರ್ಥ? ಬಹಳ ದೊಡ್ಡ ತಪಸ್ವಿ ಅಂತ ಅರ್ಥ ಹೇಳಬೇಕಾಗಿದೆ. ಅದಕ್ಕೆ ತಪತಾಂ ತಪೀಯಾನ್ ಅಂತ ಅರ್ಥ ಹೀಗೆ ಪ್ರಯೋಗ ಮಾಡಿದ್ರಿಂದ ಏನು ಅರ್ಥ ಸಿಗ್ತದ ಅಂತ ನಮಗೆ ಸಂಶಯ ಬರ್ತದೆ. ತಪತಾಂ ತಪಿಷ್ಠ ಅಂತ ಹೀಗೆ ಹೇಳಬೇಕಾಗಿತ್ತು. ಯಾಕಂದ್ರೆ ಸೂಪರ್ಲೇಟಿವ್ ಡಿಗ್ರಿಯನ್ನು ತಪಸ್ಸು ಮಾಡುವ ಎಲ್ಲ ಜೀವಕೋಟಿಯಲ್ಲೂ ಅತ್ಯಂತ ಶ್ರೇಷ್ಠ ಅವನು. ತಪಿಷ್ಠ ಅಂತ ಹೀಗೆ ಪ್ರಯೋಗ ಮಾಡಬೇಕಾಗಿತ್ತು ಅಂತ ಒಂದು ಸಂಶಯ ಬರ್ತದೆ. ಅದರ ಬದಲು ಈ ಕಂಪೇರಿಟಿವ್ ಡಿಗ್ರಿಯನ್ನು ಪ್ರಯೋಗ ಮಾಡಿದ್ದಾರೆ. ಹಾಗಾದ್ರೆ ಕಂಪೇರಿಟಿವ್ ಡಿಗ್ರಿಯನ್ನು ಪ್ರಯೋಗ ಮಾಡಿದಾಗ ಏನರ್ಥ? ಇಬ್ಬರಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರಾ ಇಲ್ಲಿ ಅಂತ ಸಂಶಯ ಬರ್ತದೆ. ಅದಕ್ಕೆ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ. ಅದನ್ನು ನಾವಿಲ್ಲಿ ತಗೊಳ್ಬೇಕು. ಯತ್ರೋ ಭಯೋ ಪ್ರಯೋಗೋನ ತತ್ರೈಕಾರ್ಥವು ತರಪ್ತಮವು ಅಂತ ಶಬ್ದ ನಿರ್ಣಯ ಅಂತ ಆಚಾರ್ಯರು ಉದ್ಧಾರ ಮಾಡ್ತಾರೆ. ಈ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಂತ ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದಾಗ ನನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಹೇಳ ಪ್ರಸಂಗ ಇದೆಯಲ್ಲ, ಪರತರ ಅಂದ್ರೆ ಪರತಮ ಅಂತಾನೆ ಅದಕ್ಕೆ ಅರ್ಥ ಅಂತ ಆಚಾರ್ಯರು ಅಲ್ಲಿ ಹೇಳಿದ್ದಾರೆ. ಅದರಂತೆ ಇಲ್ಲಿಯೂ ಕೂಡ ತಪೀಯಾನ್ ಅಂತ ಈಯಸುನ್ ಪ್ರತ್ಯಯಾಂತವಾದ ಶಬ್ದ ಇದೆಯಲ್ಲ, ಅದಕ್ಕೆ ಆ ಗರಿಷ್ಠ ಸೂಪರ್ಲೇಟಿವ್ ಡಿಗ್ರಿ ಅರ್ಥವನ್ನೇ ಇದಕ್ಕೂ ಇಟ್ಕೊಳ್ಬೇಕು. ಎಲ್ಲಿಯಾದರೂ ಇಬ್ಬರ ನಡುವೆ ಹೋಲಿಕೆ ಇದ್ರೆ ಅಲ್ಲಿ ತರ ಪ್ರತ್ಯಯ ಪ್ರಯೋಗ ಮಾಡಬೇಕು. ಅನೇಕ ಜನರ ನಡುವೆ ಒಬ್ಬ ಶ್ರೇಷ್ಠ ಅಂತ ಹೇಳುವಾಗ ತಮ್ಮ ಪ್ರತ್ಯಯವನ್ನು ಹೇಳಬೇಕು. ಇಬ್ಬರ ನಡುವೆ ಹೇಳಿಕೆ ಇಲ್ಲದೆ ಹೋದಾಗ ಅತ್ಯಂತ ಶ್ರೇಷ್ಠ ಅನ್ನುವ ಅರ್ಥವೇ ಇದೆ, ಅದರ ಪ್ರಯೋಗ ಮಾತ್ರ ತರಪ್ ಅಂತಿದೆ. ಹಾಗಿದ್ದಾಗ ತರಪ್ರತ್ಯಯಕ್ಕೂ ತಮ ಪ್ರತ್ಯಯಕ್ಕೂ ಒಂದೇ ಅರ್ಥ. ಅದರಿಂದ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಂದ್ರೆ ಮತ್ತಃ ಪರತಮಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಂದ್ರೆ ಅದಕ್ಕೆ ಅರ್ಥ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗೆ ಅದನ್ನು ಕೂಡ ಅದೇ ಥರ ಇಲ್ಲಿ ಕೂಡ ಇಟ್ಕೊಂಡ್ರೆ ತಪತಾಂ ತಪೀಯಾನ್ ಅಂತ ಹೀಗೆ ಹೇಳೋ ಬದಲು ಬರೀ ತಪೀಯಾನ್ ಅಂತ ಹೇಳಿದ್ರೆ ಸಾಕು. ಅಲ್ಲಿ ಭಗವದ್ಗೀತಾದಲ್ಲಿ ಇಂಥವರಲ್ಲಿ ನಾನು ಶ್ರೇಷ್ಠ ಅಂತ ಏನು ಬಂದಿಲ್ಲಲ್ಲ, ಪರತರಂ ಅಂತ ಬಂದಿದೆ, ಇಷ್ಟೇ ಬಂದಿದೆ. ಅದೇ ಥರ ಇಲ್ಲೂ ಕೂಡ ತಪೀಯಾನ್ ಅಂತ ಹೇಳಿದ್ರೆ ಸಾಕಾಗ್ತಿತ್ತು. ಆದ್ರಿಂದ ನಾವು ಸಿಗಬೇಕಾದ ಅರ್ಥವೆಲ್ಲವೂ ಸಿಗ್ತಿತ್ತು. ಹಾಗೆ ಬೇರೆ ಬೇರೆ ಕಡೆ ಅನೇಕ ಥರದ ಪ್ರಯೋಗಗಳನ್ನು ಕೂಡ ನಾವು ನೋಡ್ತೇವೆ.
ವರೀಯಾನೇಷತೆ ಪ್ರಶ್ನ ಕೃತೋ ಲೋಕಹಿತೋ ನೃಪ ಅಂತ ಇಲ್ಲೇ ಭಾಗವತದಲ್ಲೇ ಬಹಳ ಅತ್ಯಂತ ಶ್ರೇಷ್ಠವಾದ ಪ್ರಶ್ನೆ ಮಾಡಿದ್ದೀನಿ ನೀನು ಅಂತ ಶುಕಾಚಾರ್ಯರು ಇದೇ 2ನೇ ಸ್ಕಂದದ ಆರಂಭದಲ್ಲಿ ಇದ್ದಿರಬೇಕದು. ಬಹಳ ಉತ್ತಮವಾದ ಪ್ರಶ್ನೆಯನ್ನು ಮಾಡಿದ್ದೆ ಅಂತ ಅವನನ್ನು ಹೊಗಳ್ತಾನೆ. ಅಲ್ಲಿ ವರಿಯಾನ್ ಅಂತಿದೆ, ಅದಕ್ಕೆ ವರಿಷ್ಠ ಅಂತಲೇ ಅರ್ಥ. ವರಿಯಾನ್ ವರಿಷ್ಠ. ಇಲ್ಲಿ ಯಾವುದೋ ಇನ್ನೊಂದು ಪ್ರಶ್ನೆ ಜೊತೆಗೆ ಅದನ್ನು ಕಂಪೇರ್ ಮಾಡಿರುವುದಲ್ಲ, ಅತ್ಯಂತ ಶ್ರೇಷ್ಠವಾದ ಪ್ರಶ್ನೆ ಅನ್ನೋ ಅರ್ಥದಲ್ಲಿ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಮತ್ತೆ ಹೀಗೆ ಅನೇಕ ಕಡೆ ಮಹಾಭಾರತ ಮೊದಲಾದ ಕಡೆ ಹೀಗೆ ಪ್ರಯೋಗ ಮಾಡಿರ್ತಾರೆ. ಮಹಾಭಾರತದಲ್ಲಿ ಏತೇಷಾಮಪಿ ಸರ್ವೇಷಾಂ ಗರಿಯಾನ್ ಜ್ಞಾನದೋ ಗುರುಹು ಅಂತ ಪ್ರಯೋಗ ಇದೆ ನೋಡಿ. ಇಲ್ಲಿ ಗರಿಯಾನ್ ಅಂತ ಆ ಕಂಪೇರಿಟಿವ್ ಡಿಗ್ರಿ ಇದೆ, ಆದರೆ ಏತೇಷಾಮಪಿ ಸರ್ವೇಷಾಂ ಅಂತ ಸೂಪರ್ಲೇಟಿವ್ ಡಿಗ್ರಿಗೆ ಬೇಕಾದ ಒಂದು ಪ್ರಸಂಗ ಇದೆ. ಆದ್ದರಿಂದ ಇಲ್ಲೆಲ್ಲ ಕಡೆ ಗರಿಯಾನ್ ಅಂದರೆ ಗರಿಷ್ಠ ಅಂತಲೇ ಅರ್ಥ. ಧರ್ಮಲೋಪೋ ಗರಿಯಾನ್ ವೈ ಸ್ಯಾದಿತ್ಯಕರೋನ್ ಮತಂ ಅಂತ ಆದಿಪರ್ವದಲ್ಲಿ ಒಂದು ಪ್ರಯೋಗ ಇದೆ. ಗರಿಯಾನ್ ಬ್ರಾಹ್ಮಣವಧಃ ಸರ್ವಭೂತ ವಧಾತ್. ಹೀಗೆ ಬೇರೆ ಬೇರೆ ಕಡೆ ಪ್ರಯೋಗಗಳು ಕಾಣಿಸ್ತಿರ್ತವೆ. ಕೆಲವು ಕಡೆ ಕಂಪೇರಿಟಿವ್ ಡಿಗ್ರಿಯಲ್ಲಿ, ಕೆಲವು ಕಡೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಕೂಡ ತಮಪ್ರತ್ಯಯಕ್ಕೆ ಬದಲಾಗಿ ತರಪ್ರತ್ಯಯವನ್ನೇ ಹೇಳ್ತಿರ್ತಾರೆ. ಆವಾಗ ತರಪ್ರತ್ಯಯಕ್ಕೂ ತಮಪ್ರತ್ಯಯದ ಅರ್ಥವನ್ನೇ ಹೇಳಬೇಕು. ಈಯಸುನ್ ಪ್ರತ್ಯಯಾಂತವಾದ ಶಬ್ದಕ್ಕೂ ಕೂಡ ಇಷ್ಟ ಅನ್ನೋ ಪ್ರತ್ಯಯವನ್ನೇ ಹೇಳಬೇಕು. ಹಾಗಿರುವಾಗ ಇಲ್ಲಿ ಈಯಸುನ್ ಅಂತ ಪ್ರತ್ಯಯ ಏನು ಬಂದಿದೆ, ತಪಿಯಾನ್ ಅಂತ ಇಷ್ಟು ಹೇಳಿದ್ರೆ ಸಾಕು. ತಪತಾಂ ತಪಿಯಾನ್ ಅಂತ ಯಾಕೆ ಹೇಳಬೇಕು ಅಂತ ನಮಗೊಂದು ಜಿಜ್ಞಾಸೆ ಇಲ್ಲಿ ಬರ್ತದೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ ಸಮಾಧಾನ ಹೇಳಿದ್ದಾರೆ. ಉತ್ತಮೋತ್ತಮತ್ವಂ ಉಕ್ತಂ ಅಂತ. ತಪಸಾಂ ತಪೀಯಾನಿತ್ಯನೇನ ಭಾಗವತದ ಈ ಒಂದು ಹೇಳಿಕೆಯ ಮೂಲಕ ಉತ್ತಮರಾದ ವ್ಯಕ್ತಿಗಳಿಗಿಂತಲೂ ಈತ ಉತ್ತಮ ಅನ್ನೋದನ್ನು ಹೇಳಿದಂತಾಗ್ತದೆ. ಅದಕ್ಕೆ ವ್ಯಾಸ ನಿರುಕ್ತ ಅನ್ನೋ ಒಂದು ಗ್ರಂಥವನ್ನು ಕೂಡ ಆಚಾರ ಕೊಡ್ತಾರೆ. ಮಹಾನ್ ಮಹೀಯಸಾಮಾದಿ ಬ್ರೂಯಾದತ್ಯುತ್ತಮೋತ್ತಮಂ ಹೆಚ್ಚಾಧಿಕಂ ವದೇತ್ತತ್ರ ಅಥವಾ ಯತ್ರಾಧಿಕಂ ವದೇತ್ತತ್ರ ವದೇತ್ ಕಿಂಚಿತ್ ಜ್ಞೇಯೋರ್ಥಸ್ತತ್ರ ಚಾಧಿಕಃ ಇತಿ ವ್ಯಾಸ ನಿರುಕ್ತೆ. ಅನೇಕ ಪ್ರಯೋಗಗಳು ನಮಗೆ ಹೀಗೆ ಕಾಣಿಸ್ತವೆ. ಮಹೀಯಸಾಂ ಮಹಾನ್, ಮಹತಾಂ ಮಹೀಯಾನ್, ತಪತಾಂ ತಪೀಯಾನ್ ಹೀಗೆಲ್ಲ ಪ್ರಯೋಗಗಳು ಬಂದಾಗ ಅತ್ಯುತ್ತಮರಿಗಿಂತಲೂ ಉತ್ತಮ ಅನ್ನೋ ಅರ್ಥವನ್ನು ಹೇಳ್ತದೆ. ಹೀಗೆ ವ್ಯಾಸ ನಿರುಕ್ತವೇ ಇದೆ. ಇಲ್ಲಿ ಇಷ್ಟ ಪ್ರತ್ಯಯಕ್ಕೆ ಪರ್ಯಾಯವಾಗಿ ಈಯಸುನ್ ಪ್ರತ್ಯಯಾಂತವಾದ ಶಬ್ದ ಒಂದೇ ಸಾಕಾಗಿದ್ರೂ ಕೂಡ ಮತ್ತೊಂದು ಎಕ್ಸ್ಟ್ರಾ ತಪತಾಮ್ ಅಂತ ಬಂತಲ್ಲ, ಹಾಗೆ ಬಂದಿದ್ದರಿಂದ ಮತ್ತೂ ಹೆಚ್ಚಿನ ಅರ್ಥವನ್ನು ತೋರಿಸುವ ಉದ್ದೇಶ ಅವರಿಗಿರ್ತದೆ. ಅದು ಹೇಗೆ ಅಂದರೆ, ತಪಸ್ಸು ಮಾಡುವ ಇಂದ್ರಾದಿ ದೇವತೆಗಳಿಗಿಂತಲೂ ರುದ್ರಾದಿ ದೇವತೆಗಳಿಗಿಂತಲೂ ಹೆಚ್ಚು ತಪಸ್ಸು ಮಾಡಿದವನು ಇವನು ಅಂತ ಆ ಅರ್ಥ ಅಲ್ಲಿ ತಿಳಿದು ಬರ್ತದೆ. ಅದಕ್ಕಾಗಿ ಅತ್ಯುತ್ತಮರಾದಂತಹ ದೇವತೆಗಳು ಅಂತೇನಿದ್ದಾರೆ, ದೇವ ಋಷಿ ಪಿತೃಪಾಹ ನರಾಹ, ಸಾಧಕರು ದೇವತೆಗಳು ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮತ್ತು ಮನುಷ್ಯರು ಅಂತ 5 ಬಗೆಯವರು. ಕೊನೆಯವರು ಮನುಷ್ಯರು. ಅದರಲ್ಲಿ ಅತ್ಯುನ್ನತ ಡಿಗ್ರಿ ಅಂದರೆ ದೇವತೆಗಳದು. ಆ ದೇವತೆಗಳಲ್ಲೇ ಈತ ಅತ್ಯುತ್ತಮ ಅಂತ ಹೆಚ್ಚಿನ ಅರ್ಥವನ್ನು ಹೇಳಬೇಕಾಗಿದೆ. ಅದಕ್ಕಾಗಿ ಇಂಥ ಉದ್ದೇಶ ಇರ್ತದೆ. ನಾನೀಗ ದೇವಋಷಿ ಪಿತೃಪಾಹ ನರಾಹ ಅಂತ ಇದು ನನ್ನ ವೈಯಕ್ತಿಕ ಅನುಸಂಧಾನ ಮಾಡಿಕೊಂಡೆ. ತಪಸ್ಸು ಮಾಡುವವರು ಮನುಷ್ಯರು ಇದ್ದಾರೆ, ಚಕ್ರವರ್ತಿಗಳಿದ್ದಾರೆ, ಪಿತೃಗಳಿದ್ದಾರೆ, ಋಷಿಗಳಿದ್ದಾರೆ, ದೇವತೆಗಳಿದ್ದಾರೆ. ಈ 5 ಜನರಲ್ಲೇ ದೇವತೆಗಳು ಅತ್ಯಂತ ಶ್ರೇಷ್ಠರು. ಅವರಲ್ಲೇ ಈ ಋಜುಗಣಸ್ಥರಾದ ದೇವತೆಗಳು ಇನ್ನೂ ಶ್ರೇಷ್ಠರು. ಅದರಲ್ಲಿ ಅತ್ಯಂತ ಹೆಚ್ಚು ಉನ್ನತ ಸ್ಥಾನದಲ್ಲಿರುವವನು, ಸ್ಥಾನದ ದೃಷ್ಟಿಯಿಂದಲೂ ಕೂಡ ಅತ್ಯಂತ ಉನ್ನತನಾಗಿರುವವನು ಚತುರ್ಮುಖ ಬ್ರಹ್ಮ ಅಂತ ಅದಕ್ಕೆ ಅರ್ಥ ಆಗ್ತದೆ. ಇದನ್ನೆಲ್ಲ ತೋರಿಸೋದಕ್ಕೋಸ್ಕರ ತಪತಾಂ ತಪೀಯಾನ್ ಅಂತ ಹೀಗೆ ಹೇಳಿದ್ದಾರೆ ಅಂತ ನಾನು ಸ್ವಲ್ಪ ಎಕ್ಸ್ಟ್ರಾ ಅದಕ್ಕೆ ಸೇರಿಸ್ಕೊಂಡಿದ್ದೇನೆ, ಆ ಪಾಯಿಂಟನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸಲುವಾಗಿ. ಇತರೆ ಭಾಷ್ಯದಲ್ಲಿ ಒಂದು ಕಡೆ ಬರ್ತದೆ, ನವೇದೇಶು ಸ್ವರಃ ವರ್ಣೋವ ಕಿಂಚಿದ್ ವ್ಯರ್ಥಯಿಷ್ಯತೆ ಯಥಾಯೋಗಂ ಚ ಅರ್ಥಃ ಊಹ್ಯ ಸರ್ವತ್ರ ವೇದಿಭಿಹಿ ಅಂತ. ವೇದಗಳಲ್ಲಿ ಆಗಲಿ ಮತ್ತು ಯಾವುದೇ ಪುರಾಣಗಳಾಗಲಿ ಒಂದು ಸ್ವರ, ಒಂದು ವರ್ಣ, ಒಂದು ಅಕ್ಷರ ಯಾವುದೂ ವ್ಯರ್ಥ ಅಲ್ಲ.
ಅಲ್ಲಿ ಹಾಗೆ ಪ್ರಯೋಗ ಮಾಡಿದ್ದಾರೆ ವ್ಯಾಸರು ಮೊದಲಾದವರು ಅಂದರೆ ವೇದದ ಅಪೌರುಷೇಯವಾದ ವೇದದಲ್ಲಿ ಹಾಗಿದೆ ಅಂದರೆ ಅದಕ್ಕೆ ಏನಾದರೂ ಒಂದು ವಿಶೇಷ ಅರ್ಥವನ್ನು ನಾವಲ್ಲಿ ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದ ಮುಕ್ತಿಯೋಗ್ಯರಾದ 5 ವರ್ಗಗಳೇನಿವೆ ಅದರಲ್ಲೇ ಅತ್ಯುನ್ನತ ವರ್ಗ ಋಜುಗುಣಸ್ಥರು, 5 ವರ್ಗದಲ್ಲಿ ದೇವತೆಗಳು ಅತ್ಯಂತ ಶ್ರೇಷ್ಠರು, ಅದರಲ್ಲಿ ಋಜುಗುಣಸ್ಥರು, ಅದರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ಅಥವಾ ತಪಸ್ಸು ಮಾಡುವವರು ತಾಮಸರು ತಪಸ್ಸು ಮಾಡ್ತಾರೆ, ಕೆಲವೊಮ್ಮೆ ರಾಜಸರು ಮಾಡ್ತಾರೆ, ಸಾತ್ವಿಕರು ಮಾಡ್ತಾರೆ. ಹೀಗೆ ತಪಸ್ಸು ಮಾಡುವ ಸಾತ್ವಿಕರಲ್ಲಿ ಅತ್ಯಂತ ಶ್ರೇಷ್ಠನಾದವನು ಇವನು. ಹೀಗೆ ಅವನು ಮಾಡಿದ ತಪಸ್ಸಿನಿಂದ ಅತ್ಯಂತ ಸಂತುಷ್ಟನಾದ ಭಗವಂತ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ತಪತಾಂ ತಪೀಯಾನ್ ಅಂತ ಪ್ರಯೋಗ ಮಾಡಿದ್ದಾರೆ. ಅಲ್ಲಿ ಅದು ಹಿಂದೆ ಬಂದಿದೆ, ಅವ್ಯಲೀಕ ವ್ರತಾದೃತಃ ಅಂತ. ಅವನು ಮಾಡುವ ತಪಸ್ಸು ಅಷ್ಟು ಶ್ರೇಷ್ಠವಾಗಿತ್ತು, ಅದಕ್ಕಾಗಿ ಭಗವಂತ ಪ್ರೀತನಾಗಿ ಅವನಿಗೆ ಮೈದೋರಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ನಾವು ಈ ಭಾಗವತದ 2ನೇ ಸ್ಕಂದದ 9ನೇ ಅಧ್ಯಾಯದ ಈ 8ನೇ ಶ್ಲೋಕದ ಕುರಿತಾಗಿ ನೋಡುವಂತಹ ವ್ಯಾಕರಣಾಂಶ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.